Hello children, welcome back to my channel Dhaneshwari Education, second standard, second lesson. No one can see me. Before you read, can you find the cricket on this page easily? Why or why not? ಈ ಪೇಜಲ್ಲಿ ಕ್ರಿಕೆಟನ್ನು ನೀವು ಈಸಿಯಾಗಿ ಹುಡುಕಬಲ್ಲಿರ ಅಂತ ಕೇಳಿದ್ದಾರೆ. ಸೊ ಕ್ರಿಕೆಟ್ ಅಂದರೆ ಕನ್ನಡದಲ್ಲಿ ಹಸಿರು ಚಿಟ್ಟೆ. ಇನ್ ಎ ಲವ್ಲಿ ಗಾರ್ಡನ್ ದೇರ್ lived a small green cricket. The garden was filled with lots of plants with fresh green leaves, colorful flowers and bright green grass. One bright sunny morning, the cricket was hopping around in the grass. He felt very happy and safe. ಒಂದು ಚಿಟ್ಟೆ ವಾಸವಾಗಿತ್ತು, ಒಂದು ಹಸಿರಾಗಿರುವಂಥ ಹೂದೋಟ. ಅಲ್ಲಿ ಕಲರ್ಫುಲ್ ಫ್ಲವರ್ಸು, ಗ್ರೀನ್ ಗ್ರಾಸು, ಬ್ರೈಟ್ ಗ್ರೀನ್ ಗ್ರಾಸು, ಸೂರ್ಯನ ಬೆಳಕು ಎಲ್ಲ ಬಿದ್ದು ಅದೊಂದು ಹೂದೋಟ, ಸುಂದರವಾದ ಹೂದೋಟ ಇತ್ತು. ಅಲ್ಲಿ ಚಿಟ್ಟೆ ಜಿಗಿದಾಡ್ತಾ ಖುಷಿಯಾಗಿ ಸೇಫಾಗಿ ಇತ್ತು. ದಟ್ ಸಮ್ ಮಾರ್ನಿಂಗ್ ದ ಮೌಸ್ ಹೂ ಲಿವ್ಡ್ ಇನ್ ದ ಗಾರ್ಡನ್ ವಾಸ್ ವೆರಿ ಅಪ್ರೈಡ್. ಒಂದು ಇಲಿ, ಅದೇ ಮಾರ್ನಿಂಗು ಇಲಿ ಅಲ್ಲಿ ಗಾರ್ಡನಲ್ಲಿ ಬರುತ್ತೆ. ಅದು ವೆರಿ ಅಪ್ರೈಟ್ ಅಂದರೆ ಭಯದಿಂದ ಇರುತ್ತೆ. ಯಾಕೆಂದರೆ ಹಿ ಲುಕ್ ಟು ದ ಫ್ರಂಟ್ ಆ್ಯಂಡ್ ದೆನ್ ಲುಕ್ ಟು ದ ಬ್ಯಾಕ್, ಹಿ ಲುಕ್ ಟು ದ ಲೆಫ್ಟ್ ಆ್ಯಂಡ್ ದೆನ್ ಲುಕ್ ಟು ದ ರೈಟ್. ಹಿ ಡಿಡ್ ದಿಸ್ ಅಗೇನ್ ಆ್ಯಂಡ್ ಅಗೇನ್. ಅದು ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ, ಹಿಂದೆ ಮುಂದೆ ಬಲ ಎಡ ಎಲ್ಲ ಕಡೆನೂ ನೋಡ್ತಾ ಇರುತ್ತೆ ಇಲ್ಲಿ. ಅದು ಅಫ್ರೈಡ್ ಇರುತ್ತೆ, ವೆರಿ ಅಫ್ರೈಡ್ ಆಗಿರುತ್ತೆ. ಹಿ ವಾಸ್ ಹೈಡಿಂಗ್ ಫ್ರಾಮ್ ಅ ಕ್ಯಾಟ್ ದ್ಯಾಟ್ ಹ್ಯಾಡ್ ಕಮ್ ಇನ್ ಟು ದ ಗಾರ್ಡನ್. ಆ ಗಾರ್ಡನ್ಗೆ ಒಂದು ಕ್ಯಾಟ್ ಬಂದು ಹುಡುಕ್ತಾ ಇರುತ್ತೆ. ಸೀಯಿಂಗ್ ದ ಮೌಸ್ ದ ಕ್ರಿಕೆಟ್ ಚೆಪ್ಡ್, ನೋ ಒನ್ ಕ್ಯಾನ್ ಎವ್ರಿ ಫೈಂಡ್ ಮೀ ಹಿಯರ್. ಆಗ ಇದು ಜಿಟ್ಟೆ ಏನು ಹೇಳುತ್ತೆ, ನನ್ನ ಯಾರೂ ಹುಡ್ಕೋಕ್ಕಾಗಲ್ಲ. ನೋ ಒನ್ ಕ್ಯಾನ್ ಸಿ ಮೀ, ನನ್ನ ಯಾರೂ ಈಸಿಯಾಗಿ ಹುಡ್ಕೋಕ್ಕಾಗಲ್ಲ ಅಂತ ಹೇಳುತ್ತೆ. ಬಿಕಾಸ್ ಐ ಆಮ್ ಆ್ಯಸ್ ಗ್ರೀನ್, ಅದಿರೋದು ಗ್ರೀನ್, ಗ್ರಾಸ್ ಅರೌಂಡ್ ಮೀ, ಗ್ರಾಸಲ್ಲಿ ಅದು ಅರೌಂಡ್ ಆಗುತ್ತೆ, ಅದು ಗ್ರಾಸಲ್ಲಿ ಇರೋದ್ರಿಂದ ಗೊತ್ತಾಗಲ್ಲ ಅಂತ ಹೇಳ್ತಾ ಇರುತ್ತೆ. ಹಿ ಬೂಸ್ಟೆಡ್ ಲೌಡ್ಲಿ ಟು ದ ಮೌಸ್, ಲುಕ್ ಆ್ಯಟ್ ಮೀ, ಐ ಆಮ್ ನಾಟ್ ಅಪ್ರೈಡ್, ಐ ಆಮ್ ಫ್ರೀ, ಐ ಕ್ಯಾನ್ ಡೂ ಎನಿಥಿಂಗ್ ಹಿಯರ್, ಇವನ್ ಡ್ಯಾನ್ಸ್ ಆ್ಯಂಡ್ ಸಿಂಗ್, ನೋ ಬಡಿ ಕ್ಯಾನ್ ಹೈಡ್ ಆ್ಯಸ್ ವೆಲ್ ಆ್ಯಸ್ ಐ ಕ್ಯಾನ್. ನಾನು ಅಪ್ರೈಡ್ ಆಗಲ್ಲ, ಅಂದರೆ ನಾನು ಭಯ ಪಡಲ್ಲ, ನಾನು ಗ್ರೀನ್ ಕ್ರಾಸಲ್ಲಿ ಅರೌಂಡ್ ಆಗ್ತೀನಿ, ನಾನು ಯಾರೂ ಹುಡ್ಕೋಕ್ಕಾಗಲ್ಲ. ಸೊ ಅದರಿಂದ ನಾನು ಆರಾಮಾಗಿದ್ದೀನಿ, ಫ್ರೀ ಆಗಿದ್ದೀನಿ. ನಾನಿಲ್ಲಿ ಡ್ಯಾನ್ಸ್ ಮಾಡ್ಬೋದು, ಹಾಡು ಹಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ನಾನು ಯಾರೂ ಈಸಿಲಿ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಚಿಟ್ಟೆ ಅದಕ್ಕೆ ಅಪಹಾಸ್ಯ ಮಾಡ್ತಿರುತ್ತೆ. ಆಲ್ ದಿಸ್ ವೀಲ್ ಅ ಫ್ರಾಗ್ ಹ್ಯಾಡ್ ಬೀನ್ ವಾಚಿಂಗ್ ದ ಕ್ರಿಕೆಟ್, ಸಿ ಸ್ಯಾಟ್ ದೇಯರ್ ಕ್ವೈಟ್ಲಿ ವೇಟಿಂಗ್. ಅಲ್ಲಿ ಒಂದು ಫ್ರಾಗು ಈ ಜಿಟ್ಟೆನ ತಿನ್ನೋಕ್ಕೋಸ್ಕರ ವೇಟ್ ಮಾಡ್ತಾ ಇರುತ್ತೆ ಗಾರ್ಡನಲ್ಲಿ. ನೆಕ್ಸ್ಟ್, ಸೀಯಿಂಗ್ ದ ಫ್ರಾಗ್ ದ ಲಿಟಲ್ ಮೌಸ್ ಹೂ ವಾಸ್ ಹೈಡಿಂಗ್ ಅರೌಂಡ್ ಅ ಬಶ್ ಸ್ಕ್ವೈಡೆಡ್, ಕ್ರಿಕೆಟ್ ಯು ಆರ್ ಇನ್ ಡೇಂಜರ್. ಆಗ ಅದನ್ನು ನೋಡಿದಂತಹ ಮೌಸ್ ಹೇಳುತ್ತೆ, ಹೈಡಿಂಗ್ ಅಂಡರ್ ದ ಬಶ್ ಸ್ಕ್ವೈಡೆಡ್, ನಿನ್ನನ್ನು ಹಿಡಿಯೋದಕ್ಕೆ ಕ್ರಿಕೆಟ್, ನೀನು ಡೇಂಜರ್ಲಿದ್ದೀಯ, ನಿನ್ನ ಹಿಡಿಯೋದಕ್ಕೆ ಅ ಫ್ರಾಗ್ ಈಸ್ ಗೋಯಿಂಗ್ ಟು ದ ಕ್ಯಾಚ್ ಯು, ನಿನ್ನ ಫ್ರಾಗ್ ಹಿಡಿಯೋದಕ್ಕೆ ಕಾಯ್ತಾ ಇದೆ, ನೀನು ಡೇಂಜರ್ಲಿದ್ದೀಯ ಕ್ರಿಕೆಟ್ ಅಂತ ಮೌಸು ಕ್ರಿಕೆಟ್ಗೆ ಹೇಳುತ್ತೆ. ಸಮ್ ಆ್ಯಂಡ್ ಹೈಡ್ ದೇಯರ್ ವಿತ್ ಮೀ, ಅದಕ್ಕೆ ನನ್ನ ಹತ್ರ ಬಾ ಅಂತ ಹೇಳುತ್ತೆ. ಜಸ್ಟ್ ದೆನ್ ದ ಫ್ರಾಗ್ ಸ್ಟಕ್ ಹರ್ ಲಾಂಗ್ ಟಂಗ್ ಔಟ್ ಟು ದ ಕ್ಯಾಚ್ ದ ಕ್ರಿಕೆಟ್. ಫ್ರಾಗು ಉದ್ದನೆ ನ್ಯಾಲ್ಗೆಯನ್ನು ತೆಗೆದು ಕ್ರಿಕೆಟನ್ನು ತಿನ್ನಬೇಕು ಅನ್ನೋಷ್ಟರಲ್ಲಿ ಲಕ್ಕೀಲಿ ದ ಕ್ರಿಕೆಟ್ ಹ್ಯಾಡ್ ದ ಮೌಸ್ ಆ್ಯಂಡ್ ಎಸ್ಕೇಪ್ಡ್ ಇನ್ ಟು ದ ಬಶ್. ಅಷ್ಟೊಂದೇ ಎಸ್ಕೇಪ್ ಆಗಿ ಮೌಸ್ ಬಳಿ ಬರುತ್ತೆ. ಲೆಟರ್ ಆಫ್ಟರ್ ದ ಫ್ರಾಗ್ ಹ್ಯಾಡ್ ಗಾನ್ ಅವೇ, ಆಗ ಕಪ್ಪೆ ಅಲ್ಲಿಂದ ಹೊರಟೋಗುತ್ತೆ. ದ ಕ್ರಿಕೆಟ್ ಸೇಡ್ ಟು ದ ಮೌಸ್, ಕ್ರಿಕೆಟ್ ಆಗ ಮೌಸ್ಗೆ ಹೇಳುತ್ತೆ, ಐ ಆಮ್ ಸಾರಿ. ಅದಕ್ಕೆ ಫಸ್ಟು ಅಪಹಾಸ್ಯ ಮಾಡಿರುತ್ತೆ, ನೆಕ್ಸ್ಟು ಐ ಆಮ್ ಸಾರಿ ಅಂತ ಕೇಳಿ, ಫಾರ್ ಟೀಸಿಂಗ್ ಯು ಅರ್ಲಿಯರ್, ಇದಕ್ಕಿಂತ ಮುಂಚೆ ನಾನು ನಿನಗೆ ಟೀಸಿಂಗ್ ಮಾಡಿದೆ, ಸೊ ಸಾರಿ.
ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಯು ಫಾರ್ ವಾರ್ನಿಂಗ್ ಮೀ. ನನ್ನ ಕಾಪಾಡೋಕ್ಕೆ ಥ್ಯಾಂಕ್ಸು, ನೆಕ್ಸ್ಟ್ ಟೈಮ್ ಐ ವಿಲ್ ಬಿ ಕೇರ್ಫುಲ್ ಅಂತ ಹೇಳುತ್ತೆ ಕ್ರಿಕೆಟು. ಸೊ ಇದು ಕ್ರಿಕೆಟು, ಕಪ್ಪೆ, ಕ್ಯಾಟು ಮತ್ತು ಮೌಸ್ ನಡೆ ನಡೆದಂಥ ಒಂದು ಸಂಭಾಷಣೆಯ ಪಾಠವಾಗಿದ್ದು, ಆದ್ದರಿಂದ ನಾವು ಯಾರನ್ನು ಟೀಸಿಂಗ್ ಮಾಡಬಾರ್ದು, ಯಾರನ್ನು ಅನ್ನೋದು ಮಾರಲ್ ಆಫ್ ದ ಸ್ಟೋರಿ ಸ್ಟೂಡೆಂಟ್. ಸೊ ಈ ಸ್ಟೋರಿ, ಈ ಲೆಸನ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.